ಈ ಪ್ರಪಂಚದಲ್ಲಿ ತುಂಬಾ ವಿಚಿತ್ರವಾದಂತ ಪ್ರದೇಶಗಳಿವೆ. ಹೌದು, ಆಫ್ರಿಕಾದ ಕೀನ್ಯಾದಲ್ಲಿ ಒಂದು ಚಿಕ್ಕ ಹಳ್ಳಿ ಇದೆ. ಅದನ್ನ ಉಮೋಜಾ ಹಳ್ಳಿ ಅಂತ ಕರೀತಾರೆ. ಈ ಹಳ್ಳಿಯಲ್ಲಿ ಮಹಿಳೆಯರು ಮಾತ್ರ ವಾಸ ಮಾಡ್ತಾರೆ. ಪುರುಷರಿಗೆ ಇಲ್ಲಿ ಪ್ರವೇಶವಿಲ್ಲ. ಅಷ್ಟಕ್ಕೂ ಏನಿದು ಇವರ ಕಥೆ ಅಂತ ನೋಡೋದಾದ್ರೆ 1990ನೇ ಇಸವಿಗಿಂತ ಮುಂಚೆ ಇಲ್ಲಿ ಪುರುಷರದ್ದೇ ಸಾಮ್ರಾಜ್ಯವಾಗಿತ್ತು. ಅವರು ಹೆಂಗಸರಿಗೆ ತುಂಬಾ ತೊಂದರೆ ಕೊಡ್ತಿದ್ರು. ಮಹಿಳೆಯರಿಗೆ ಯಾವ ಹಕ್ಕು ಕೂಡ ಇರಲಿಲ್ಲ. ಚಿಕ್ಕ ಮಕ್ಕಳನ್ನ ಮುದುಕರಿಗೆ ಕೊಟ್ಟು ಮದುವೆ ಮಾಡ್ತಿದ್ರು. ಬಲವಂತವಾಗಿ ಇಲ್ಲಿನ ಹೆಣ್ಣು ಮಕ್ಕಳನ್ನ ಅನುಭವಿಸ್ತಿದ್ರು. ಇದೆಲ್ಲವುಗಳಿಂದ ಬೇಸರಗೊಂಡಂತ ಕೆಲ ಮಹಿಳೆಯರು ಅಲ್ಲಿಂದ ಹೊರಬಂದು ಹೊಸದಾಗಿ ಒಂದು ಹಳ್ಳಿಯನ್ನ ನಿರ್ಮಾಣ ಮಾಡ್ತಾರೆ. ಅನಂತರ ತುಂಬಾ ಜನ ಮಹಿಳೆಯರು ಒಂದಾಗಿ ಆ ಹಳ್ಳಿಗೆ ಒಂದು ಹೆಸರನ್ನ ಕೊಟ್ಟು ಅಲ್ಲಿ ಕೇವಲ ಹುಡುಗಿಯರು ಮಹಿಳೆಯರು ಮಾತ್ರ ವಾಸ ಮಾಡಬೇಕು ಅಂತ ರೂಲ್ಸ್ ಅನ್ನ ಮಾಡ್ಕೊಳ್ತಾರೆ. ಈ ರೀತಿ ಈ ಗ್ರಾಮದಲ್ಲಿ ಈಗ ಸ್ಕೂಲ್, ಹಾಸ್ಪಿಟಲ್ ಎಲ್ಲವೂ ಇದೆ. ಹಾಗೆ ಅವರು ಹಣವನ್ನ ಗಳಿಸೋದಿಕ್ಕೆ ಏನ್ ಮಾಡ್ತಾರೆ ಗೊತ್ತಾ? ಬಳೆಗಳು, ಸರಗಳನ್ನ ತಯಾರಿಸ್ತಾರೆ. ಅಷ್ಟೇ ಅಲ್ಲ, ಇವರು ವ್ಯವಸಾಯವನ್ನ ಮಾಡಿ ಬೆಳೆಯನ್ನ ಬೆಳೆದು ಆ ಬೆಳೆಯನ್ನ ಬೇರೆ ಕಡೆಗೆ ತಗೊಂಡು ಹೋಗಿ ಮಾರಾಟ ಮಾಡಿ ಅದರಿಂದನೂ ಹಣವನ್ನ ಗಳಿಸ್ತಾರೆ. ಈ ಹಳ್ಳಿಯಲ್ಲಿ ಗಂಡಸರು ವಾಸ ಮಾಡೋದಕ್ಕೆ ಮಾತ್ರ ಅನುಮತಿ ಇಲ್ಲ. ಆದ್ರೆ ಟೂರಿಸ್ಟ್ಗಳಾಗಿ ಅಲ್ಲಿಗೆ ಹೋಗ್ಬೋದು. ಅದು ಕೂಡ ಅವರ ಪರ್ಮಿಷನ್ ಇದ್ರೆ ಮಾತ್ರ ಅಲ್ಲಿಗೆ ಹೋಗ್ಬೋದು. ಹಾಗಾದ್ರೆ ಆ ಹಳ್ಳಿಯಲ್ಲಿ ವಾಸ ಮಾಡ್ತಿರುವಂತ ಹುಡುಗಿಯರಿಗೆ ಅಥವಾ ಹೆಂಗಸರಿಗೆ ಯಾವ ರೀತಿ ಮಕ್ಕಳು ಆಗ್ತವೆ ಅಂತ ನೋಡೋದಾದ್ರೆ, ಆ ಹಳ್ಳಿಯಲ್ಲಿ ವಾಸ ಮಾಡ್ತಿರುವಂತ ಯಾವ ಹುಡುಗಿಯೇ ಆಗ್ಲಿ ಹೆಂಗಸರೇ ಆಗ್ಲಿ ಯಾರು ಕೂಡ ಮದುವೆ ಆಗೋದಿಲ್ಲ. ಅವರು ಮದುವೆ ಆಗೋದಕ್ಕೆ ಇಷ್ಟಪಡೋದಿಲ್ಲ. ನಾವು ಸ್ವತಂತ್ರವಾಗಿ ಬದುಕಬೇಕು ಅಂತ ಅನ್ಕೋತಾರೆ. ಆದ್ರೆ ಆ ಹೆಂಗಸರು ಆ ಹಳ್ಳಿಯಿಂದ ಹೊರಗಿರುವ ಪುರುಷರಿಗೆ ತಮ್ಮ ದೇಹವನ್ನ ಕೊಟ್ಟು ಗರ್ಭಿಣಿಯರಾಗ್ತಾರೆ. ಆದ್ರೆ ಅನಂತರ ಆ ಪುರುಷರಿಗೂ ಇವರಿಗೂ ಯಾವ ಸಂಬಂಧವೂ ಇರೋದಿಲ್ಲ. ಈ ಹೆಂಗಸರಿಗೆ ಅನಂತರ ಮಕ್ಕಳು ಆದ್ಮೇಲೆ ಆ ಮಕ್ಕಳನ್ನ ಇವರ ಹಳ್ಳಿಯಲ್ಲೇ ಸಾಕೊಳ್ತಾರೆ. ಅಲ್ಲಿನ ಮಕ್ಕಳು ಅವರ ತಂದೆ ಹೆಸರನ್ನ ಹೇಳುವಂತ ಅವಶ್ಯಕತೆ ಇಲ್ಲ. ಅದರ ಬದಲಾಗಿ ತಾಯಿ ಹೆಸರು ಅಥವಾ ಅವರ ಸಮುದಾಯದ ಹೆಸರನ್ನೇ ಹೇಳ್ತಾರೆ. ಒಂದ್ ವೇಳೆ ಆ ಹೆಂಗಸರು ಗಂಡು ಮಕ್ಕಳಿಗೆ ಜನ್ಮ ಕೊಟ್ರೆ ಆ ಗಂಡು ಮಕ್ಕಳು ಆ ಹಳ್ಳಿಯಲ್ಲೇ ಬೆಳಿಬಹುದು. ಅವರನ್ನು ಕೂಡ ಆ ಹೆಂಗಸರೇ ಸಾಕೊಳ್ತಾರೆ. ಆದ್ರೆ ಅವರು ದೊಡ್ಡವರಾದ್ಮೇಲೆ ಆ ಹಳ್ಳಿಯಿಂದ ಹೊರಗಡೆ ಬಂದು ಜೀವನ ಮಾಡಬೇಕಾಗುತ್ತೆ. ಇದು ಒಂದು ರೀತಿಯಾದ್ರೆ ಆಸ್ಟ್ರೇಲಿಯಾದಲ್ಲಿ ಒಂದು ಅಂಡರ್ ಗ್ರೌಂಡ್ ಸಿಟಿ ಇದೆ. ಅದನ್ನ ಕೂಬರ್ಪೇಡಿ ಅಂತ ಕರೀತಾರೆ. ಈ ಗ್ರಾಮದ ವಿಶೇಷತೆ ಏನಂದ್ರೆ ಇಲ್ಲಿನ ಜನರು ಅಂಡರ್ ಗ್ರೌಂಡ್ ನಲ್ಲಿ ವಾಸ ಮಾಡ್ತಾರೆ. ಹಾಗೆ ಈ ಗ್ರಾಮದಲ್ಲಿ 3,000ಕ್ಕಿಂತ ಹೆಚ್ಚು ಜನರು ವಾಸ ಮಾಡ್ತಾರೆ. ಈ ಗ್ರಾಮ ಪೂರ್ತಿಯಾಗಿ ಭೂಮಿಯ ಒಳಗಡೆನೆ ಇದೆ. ಹಾಗಾದ್ರೆ ಈ ಗ್ರಾಮದ ಇತಿಹಾಸವೇನು ಅಂತ ನೋಡೋದಾದ್ರೆ, ಇಲ್ಲಿ ಮುಂಚೆ ಓಪಲ್ ಮೈನಿಂಗ್ ಅನ್ನ ಮಾಡ್ತಿದ್ರು. ಓಪಲ್ ಅನ್ನೋದು ಒಂದು ಸ್ಪೆಷಲ್ ಆದಂತ ಕಲ್ಲು. ಆ ಕಲ್ಲಿಗೋಸ್ಕರ ಮೈನಿಂಗ್ ಮಾಡ್ತಿದ್ರು. ಆ ಮೈನಿಂಗ್ ಎಲ್ಲ ಮುಗಿದೋದ್ಮೇಲೆ ಜನಗಳು ಇಲ್ಲೇ ಇರೋದಕ್ಕೆ ಇಷ್ಟಪಡ್ತಾರೆ. ಅನಂತರ ಆ ಸುರಂಗದ ಒಳಗಡೆ ಜನಗಳು ತಮ್ಮ ಮನೆಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡ್ತಾರೆ. ಈ ರೀತಿ ಇದು ಒಂದು ದೊಡ್ಡ ವಿಲೇಜ್ ಆಗಿ ಬದಲಾಗುತ್ತೆ. ನಂತರ ಈ ಸುರಂಗದ ಒಳಗಡೆನೆ ಹೋಟೆಲ್, ರೆಸ್ಟೋರೆಂಟ್ ಎಲ್ಲವೂ ನಿರ್ಮಾಣ ಮಾಡ್ಕೊಳ್ತಾರೆ. ಇದನ್ನ ನೋಡೋದಿಕ್ಕೆ ಅಂತಾನೆ ತುಂಬಾ ಜನ ಟೂರಿಸ್ಟ್ಗಳು ಬರ್ತಾರೆ. ಅದೇ ರೀತಿ ಇಲ್ಲಿ ಫಿಲಂಗಳ ಶೂಟಿಂಗ್ಗಳು ಕೂಡ ನಡೆಯುತ್ತೆ. ಬೇಸಿಗೆ ಕಾಲದಲ್ಲಿ ಈ ಪ್ರದೇಶದಲ್ಲಿ ಟೆಂಪರೇಚರ್ ತುಂಬಾ ಜಾಸ್ತಿ ಇರುತ್ತೆ. ಆದ್ರೆ ಈ ಸುರಂಗದ ಒಳಗಡೆ ಮಾತ್ರ ತುಂಬಾ ಕೂಲ್ ಆಗಿರುತ್ತೆ. ಹೀಗೆ ಚಳಿಗಾಲದಲ್ಲಿ ಬಿಸಿಯಾಗಿ ಬೇಸಿಗೆಯಲ್ಲಿ ತಣ್ಣಗೆ ಇರುತ್ತೆ. ಮತ್ತೊಂದು ಪ್ರದೇಶವಿದೆ. ಅಲ್ಲಿ ಯಾರಾದ್ರೂ ಮನುಷ್ಯರು ಸಾವನ್ನಪ್ಪಿದ್ರೆ ಅವರ ದೇಹವನ್ನ ಅಲ್ಲಿ ಮುಚ್ಚೋದಕ್ಕೂ ಸಹ ಬಿಡೋದಿಲ್ಲ. ಹೌದು, ನಾರ್ವೆಯಲ್ಲಿರುವ ಲಾಂಗ್ ಏರ್ಬೆನ್ ಅನ್ನೋ ಒಂದು ಟೌನ್ ನಲ್ಲಿ ಯಾರಾದ್ರೂ ಸಾವನ್ನಪ್ಪಿದ್ರೂ ಕೂಡ ಅದು ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ವಾತಾವರಣ ಯಾವಾಗ್ಲೂ ಕೋಲ್ಡ್ ಆಗಿರುತ್ತೆ. ರಾತ್ರಿ ಸಮಯದಲ್ಲಿ ಇಲ್ಲಿನ ಟೆಂಪರೇಚರ್ -2, -4 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಷ್ಟು ಕೋಲ್ಡ್ ಆಗಿರುತ್ತೆ. ಇನ್ನು ಚಳಿಗಾಲದಲ್ಲಂತೂ ಇಲ್ಲಿ ಬೆಳಕು ಬರೋದೇ ಇಲ್ಲ. ಪೂರ್ತಿಯಾಗಿ ಕತ್ತಲೆ ಇರುತ್ತೆ. ಅಂದ್ರೆ ಚಳಿಗಾಲದಲ್ಲಿ ಸೂರ್ಯ ಇಲ್ಲಿ ಹುಟ್ಟೋದೇ ಇಲ್ಲ. ಆದ್ರಿಂದ ಯಾರಾದ್ರೂ ಇಲ್ಲಿ ಸಾವನ್ನಪ್ಪಿದ್ರೆ ಅವರ ದೇಹ ಇಲ್ಲಿ ಕೊಳೆಯೋದಿಲ್ಲ. ಹಂಗೂ ಅವರ ದೇಹವನ್ನ ಇಲ್ಲಿ ಮುಚ್ಚಿ ಹಾಕಿದ್ರೆ ಅದು ವರ್ಷಾನುಗಟ್ಟಲೆ ಹಾಗೆ ಇರುತ್ತೆ. ಕೆಲವೊಮ್ಮೆ ಪ್ರಾಣಿಗಳು ಅದರ ಸ್ಮೆಲ್ ಅನ್ನ ಹಿಡ್ಕೊಂಡು ಆ ದೇಹಗಳನ್ನ ತಿಂದು ಹಾಕುತ್ತೆ. 2018-19ರಲ್ಲಿ ಫ್ಲೂ ವೈರಸ್ ಬಂದು ಇಲ್ಲಿ ಸ್ವಲ್ಪ ಜನ ಸತ್ತು ಹೋಗ್ತಾರೆ. ಆದ್ರಿಂದ ಅವರ ದೇಹವನ್ನ ಅಲ್ಲೇ ಸಮಾಧಿ ಮಾಡ್ತಾರೆ. ಆದ್ರೆ ಅವರ ದೇಹ ಕೊಳೆಯದೇ ಹೋಗಿದ್ರಿಂದ ಆ ಫ್ಲೂ ವೈರಸ್ ಇನ್ನೂ ಹೆಚ್ಚಾಗುತ್ತೆ. ಆದ್ರಿಂದ ಈ ಟೌನ್ ನಲ್ಲಿ ಯಾರಾದ್ರೂ ಸಾವನ್ನಪ್ಪಿದ್ರೆ ಅವರ ದೇಹವನ್ನ ಬೇರೆ ಪ್ರದೇಶಕ್ಕೆ ಕಳಿಸಿ ಸಮಾಧಿ ಮಾಡಬೇಕಾಗುತ್ತೆ.
ಮತ್ತೆ ಒಂದು ಬಿಲ್ಡಿಂಗ್ ನಲ್ಲಿ ಒಂದು ದೊಡ್ಡ ಸಿಟಿನೇ ಇದೆ ಅಂತ ಹೇಳಿದ್ರೆ ನಂಬ್ತೀರಾ? ಹೌದು, ನಾರ್ತ್ ಅಮೆರಿಕಾದ ಅಲಾಸ್ಕಾದಲ್ಲಿ ಒಂದು ಸಿಂಗಲ್ ಬಿಲ್ಡಿಂಗ್ ಸಿಟಿ ಇದೆ. ಇಲ್ಲಿಗೆ ಹೋಗ್ಬೇಕಂದ್ರೂ ಒಂದೇ ಒಂದು ದಾರಿ ಮಾತ್ರ ಇದೆ. ಇದರ ವಿಶೇಷತೆ ಏನಂದ್ರೆ ಇಲ್ಲಿ ವಾಸ ಮಾಡುವಂತ ಜನರು ಒಂದೇ ಬಿಲ್ಡಿಂಗ್ ನಲ್ಲಿ ವಾಸ ಮಾಡ್ತಿದ್ದಾರೆ. ಸುಮಾರು 272 ಜನ ಈ ಬಿಲ್ಡಿಂಗ್ ನಲ್ಲಿ ವಾಸ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಬಿಲ್ಡಿಂಗ್ ನ ಸ್ಟೋರಿ ಏನು ಅಂತ ನೋಡೋದಾದ್ರೆ 1974ರಲ್ಲಿ ಕೋಲ್ಡ್ ವಾರ್ ಸಮಯದಲ್ಲಿ ಅಮೆರಿಕನ್ ಆರ್ಮಿ ಈ ಬಿಲ್ಡಿಂಗ್ ಅನ್ನ ಕಟ್ತಾರೆ. ಆದ್ರೆ ಕೋಲ್ಡ್ ವಾರ್ ಎಲ್ಲ ಮುಗ್ದೋದ್ಮೇಲೆ ಸ್ವಲ್ಪ ಜನ ಇಲ್ಲೇ ಇರೋದಕ್ಕೆ ಇಷ್ಟಪಡ್ತಾರೆ. ಆದ್ರಿಂದ ಆ ಬಿಲ್ಡಿಂಗ್ ಅನ್ನೇ ಒಂದು ಸಿಟಿಯನ್ನಾಗಿ ಕನ್ವರ್ಟ್ ಮಾಡ್ಕೋತಾರೆ. ಅದೇ ರೀತಿ ಆ ಜನಗಳಿಗೆ ಬೇಕಾದಂತ ಎಲ್ಲಾ ಸೌಲಭ್ಯಗಳು ಆ ಬಿಲ್ಡಿಂಗ್ ನಲ್ಲೇ ಇದೆ. ಅಂದ್ರೆ ಸೂಪರ್ ಮಾರ್ಕೆಟ್, ಪೊಲೀಸ್ ಸ್ಟೇಷನ್, ಹಾಸ್ಪಿಟಲ್, ಸ್ಕೂಲ್ ಹೀಗೆ ಎಲ್ಲವೂ ಆ ಬಿಲ್ಡಿಂಗ್ ನಲ್ಲೇ ಇದೆ. ಮತ್ತೊಂದು ಪ್ರದೇಶ ಇದೆ, ಅಲ್ಲಿ ಕಾರ್ಗಳೇ ಇಲ್ಲ ಅಂತ ಹೇಳಿದ್ರೆ ನಂಬ್ತೀರಾ? ಹೌದು, ಸ್ಪೇನ್ ದೇಶದಲ್ಲಿ ಒಂದು ಸಿಟಿ ಇದೆ. ಅದರ ಹೆಸರು ಪ್ಯಾಂಟಿವೇದ್ರಾ. ಈ ಸಿಟಿಯಲ್ಲಿ ಎಲ್ಲೂ ಕೂಡ ನಿಮ್ಗೆ ಕಾರ್ಗಳು ಕಾಣಿಸೋದೇ ಇಲ್ಲ. ಇಲ್ಲಿ ಕಾರ್ ಮತ್ತು ಬೈಕುಗಳನ್ನ ನಿಷೇಧಿಸಲಾಗಿದೆ. ಆದ್ರಿಂದ ಈ ಸಿಟಿಯಲ್ಲಿ ಇರುವಂತಹ ಜನರು ಹೆಚ್ಚಾಗಿ ಸೈಕಲ್ನಲ್ಲೇ ಅಥವಾ ನಡೆಯುತ್ತಲೇ ಪ್ರಯಾಣ ಮಾಡ್ತಾರೆ. ಕೇವಲ ಟ್ರಾನ್ಸ್ಪೋರ್ಟ್ಗೆ ಮಾತ್ರ ವೆಹಿಕಲ್ಸ್ಗಳನ್ನ ಬಳಸಲಾಗುತ್ತೆ. ಯಾಕಂದ್ರೆ ಒಂದು ಕಾಲದಲ್ಲಿ ಇಲ್ಲಿ ತುಂಬಾ ವಾಹನಗಳಿತ್ತು. ಇದರಿಂದ ಪೊಲ್ಯೂಷನ್ ಜಾಸ್ತಿ ಆಗ್ತಿತ್ತು. ಈ ಕಾರಣಕ್ಕೆ ಅಲ್ಲಿನ ಗೌರ್ನಮೆಂಟ್ ಅಲ್ಲಿ ಕಾರ್ಗಳನ್ನ ಬ್ಯಾನ್ ಮಾಡ್ತಾರೆ. ಹೀಗಾಗಿ ಅಲ್ಲಿ ಈಗ ಪೊಲ್ಯೂಷನ್ ತುಂಬಾ ಕಡಿಮೆ ಇದೆ. ಇದೇ ರೀತಿ ಇಟಲಿಯ ವೆನಿಸ್ ನಗರದಲ್ಲೂ ಕೂಡ ಕಾರ್ಗಳು ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ರಸ್ತೆಗಳೇ ಇಲ್ಲ, ಬರೀ ನೀರಿನಿಂದ ತುಂಬಿರುವ ಕಾಲುವೆಗಳೇ ಇದೆ. ಸಮುದ್ರದ ತೀರದಲ್ಲಿರುವಂತ ಈ ಸಿಟಿಯ ಪ್ರತಿ ಬೀದಿಯಲ್ಲೂ ನೀರಿನ ಕಾಲುವೆಗಳಿದೆ. ಆದ್ರಿಂದ ಅಲ್ಲಿನ ಜನಗಳು ಬೋಟ್ಗಳಲ್ಲೇ ಓಡಾಡ್ತಾರೆ. ಇಷ್ಟೆಲ್ಲ ಹೇಳಿ ಚೀನಾ ದೇಶದ ಬಗ್ಗೆ ಹೇಳಿಲ್ಲ ಅಂದ್ರೆ ಸರಿ ಹೋಗುತ್ತಾ? ಚೀನಾದಲ್ಲೂ ಕೂಡ ಒಂದು ಕೇವ್ ಸಿಟಿ ಅಂತ ಇದೆ. ಸುಮಾರು 3 ಕೋಟಿ ಜನಗಳು ಅಲ್ಲಿ ಗುಹೆಗಳಲ್ಲಿ ವಾಸ ಮಾಡ್ತಿದ್ದಾರೆ. ಅಲ್ಲಿರುವಂತ ಶ್ರೀಮಂತ ವ್ಯಕ್ತಿಗಳು ಆ ಗುಹೆಗಳಲ್ಲೇ ದುಬಾರಿ ಜೀವನವನ್ನ ಮಾಡ್ತಿದ್ದಾರೆ. ನಂತರನೇ ಅವರು ಕೂಡ AC, TV, ಫ್ರಿಡ್ಜ್ ಎಲ್ಲವನ್ನೂ ಬಳಸ್ತಾರೆ. ಅದೇ ರೀತಿ ಅಲ್ಲಿರುವ ದೊಡ್ಡ ದೊಡ್ಡ ಗುಹೆಗಳನ್ನ ಹೋಟೆಲ್ಸ್, ರೆಸ್ಟೋರೆಂಟ್ಗಳಾಗಿ ಬದಲಾಯಿಸಿದ್ದಾರೆ. ಯಾಕಂದ್ರೆ ಅಲ್ಲಿಗೆ ಬರುವಂತ ಟೂರಿಸ್ಟ್ಗಳಿಗಾಗಿ ಅದೆಲ್ಲವನ್ನ ಮಾಡಿದ್ದಾರೆ. ಹಾಗೆ ಆ ಗುಹೆಗಳಲ್ಲಿರುವ ಮನೆಗಳು ತುಂಬಾ ಕಾಸ್ಟ್ಲಿ ಇರುತ್ತೆ. ಅವುಗಳನ್ನ ಖರೀದಿ ಮಾಡ್ತೀವಿ ಅಂದ್ರೆ ಸುಮಾರು 3 ಲಕ್ಷದಿಂದ 4 ಲಕ್ಷದವರೆಗೆ ಹಣ ಬೇಕಾಗುತ್ತೆ. ಅದೇ ರೀತಿ ಬಾಡಿಗೆಯಲ್ಲಿ ಇರ್ತೀವಿ ಅಂದ್ರೆ ಕಡಿಮೆ ಅಂದ್ರೂ 4,000ದಿಂದ 5,000 ಪ್ರತಿ ತಿಂಗಳು ಬಾಡಿಗೆ ಕೊಡಬೇಕು. ಇದೆಲ್ಲವನ್ನ ಕೇಳಿದ್ಮೇಲೆ ನಿಮ್ಗೆ ಯಾವ ಪ್ಲೇಸ್ ತುಂಬಾ ಇಷ್ಟ ಆಯ್ತು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.